ಫಸ್ಟ್ 23ಕ್ಕೆ ವಿಚಾರಣೆ ಮುಂದೂಡಿಕೆ ಮಾಡಲಾಯಿತು. ಅದಾದ್ಮೇಲೆ ವಕೀಲರು ಬೇರೆ ದಿನಾಂಕ ಬೇಕು ಅಂತ ಕೇಳ್ತಾರೆ. ಹಾಗಾಗಿ ಜನವರಿ 27ಕ್ಕೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ಮುಡಾ ಕೇಸನ್ನ ಸಿಬಿಐಗೆ ಕೊಡಬೇಕೋ ಬೇಡವೋ ಅನ್ನೋ ಕುರಿತಂತೆ ಅರ್ಜಿ ವಿಚಾರಣೆಯನ್ನ ಜನವರಿ 27ಕ್ಕೆ ಮುಂದೂಡಿಕೆ ಮಾಡಲಾಗಿದೆ. ಅದಕ್ಕೂ ಮುಂಚಿತವಾಗಿ ಸ್ನೇಹಮಯಿ ಕೃಷ್ಣ ಪರ ವಕೀಲರು ಹಾಗೇನೆ ಸಿದ್ದರಾಮಯ್ಯ ಪರವಾಗಿ ವಕೀಲರು ವಾದ ಪ್ರತಿವಾದವನ್ನ ನಡೆಸಿದ್ರು. ಸಿಬಿಐ ತನಿಖೆ ಈ ಕೇಸಲ್ಲಿ ಅಗತ್ಯ ಇದೆ ಅಂತ ಸ್ನೇಹಮಯಿ ಕೃಷ್ಣ ಪರ ವಕೀಲರು ಹೇಳಿದ್ರೆ, ಉಳಿದವರು ಸಲ್ಲಿಸಿರುವಂತ ಆಕ್ಷೇಪಣೆ ನನಗೆ ಸಿಕ್ಕಿಲ್ಲ. ಲೋಕಾಯುಕ್ತ ಇಲ್ಲಿವರೆಗಿನ ತನಿಖೆಯ ವರದಿಯ ವಿಚಾರಣೆಯ 1 ದಿನದ ಮುಂಚಿತವಾಗಿ ಕೊಡಬೇಕಾಗುತ್ತೆ. ಲೋಕಾಯುಕ್ತ ಪೊಲೀಸರು 1 ದಿನ ಮುಂಚಿತವಾಗಿ ವರದಿ ಕೊಡಬೇಕು ಅಂತ ನ್ಯಾಯಪೀಠ ಸೂಚನೆಯನ್ನ ಕೊಡೋದ್ರ ಜೊತೆಯಲ್ಲಿ ಜನವರಿ 27ಕ್ಕೆ ವಿಚಾರಣೆಯನ್ನ ಮುಂದೂಡಿದೆ ಹೈಕೋರ್ಟ್ನ ಪೀಠ. ಸದ್ಯದ ಮಟ್ಟಿಗೆ ಅಂದ್ರೆ ಇವತ್ತೇ ಆದೇಶ ಬರಬಹುದು ಅನ್ನೋ ನಿರೀಕ್ಷೆ ಇತ್ತು. ಅಂದ್ರೆ ವಾದ ಪ್ರತಿವಾದ ಈಗ ಮುಂದುವರೆದಿರೋದ್ರಿಂದ ಇವತ್ತಿನ ಮಟ್ಟಿಗೆ ಹೇಳೋದಾದ್ರೆ ದೆಹಲಿಯಲ್ಲಿರುವಂತ ಸಿದ್ದರಾಮಯ್ಯ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡಂಗಾಯ್ತು ಸದ್ಯದ ಮಟ್ಟಿಗೆ. ಬಟ್ ಸಿಬಿಐ ತನಿಖೆಗೆ ಒಂದು ವೇಳೆ ಮುಂದಿನ ದಿನಗಳಲ್ಲೂ ಕೋರ್ಟ್ ಕೊಟ್ರೆ ದೊಡ್ಡದೊಂದು ಕಾನೂನು ಸಂಕಷ್ಟದ ಜೊತೆಯಲ್ಲಿ ಆಲ್ರೆಡಿ ಈಗ ಅಧಿಕಾರದ ಬಗ್ಗೆ ಸಿಎಂ ಕುರ್ಚಿ ಬಗ್ಗೆ ಏನು ಫೈಟ್ ಕಾಂಗ್ರೆಸ್ ಪಕ್ಷದಲ್ಲಿ ನಡೀತಾ ಇದೆ. ಮುಂದೆ ಏನು ಬೇಕಾದ್ರೂ ಆ ಬೆಳವಣಿಗೆ ಆಗಬಹುದು. ಸಿಎಂಗೆ ಜನವರಿ 27ನೇ ತಾರೀಕಿನ ತನಕ ಕೊಂಚ ರಿಲೀಫ್ ಸಿಕ್ತು ಮುಡಾ ಕೇಸಿಂದ. ಕಾರಣ ಜನವರಿ 27ಕ್ಕೆ ವಿಚಾರಣೆಯನ್ನ ಧಾರವಾಡದ ಹೈಕೋರ್ಟ್ನ ಪೀಠ ಮುಂದೂಡಿಕೆ ಮಾಡಿದೆ. ಇನ್ನು ಸಿದ್ದರಾಮಯ್ಯ ಪರ ವಕೀಲರು ಕೇಳಿದ್ದು, ಉಳಿದವರು ಸಲ್ಲಿಸಿರುವಂತ ಆಕ್ಷೇಪಣೆಗಳು ನನ್ನ ಕೈ ಸೇರಿಲ್ಲ. ಹಾಗಾಗಿ ವಿಚಾರಣೆ ಮಧ್ಯದಲ್ಲಿ ಸಲ್ಲಿಕೆ ಆಗಿರುವಂತ ಕೆಲವೊಂದು ಆಕ್ಷೇಪಣೆಗಳನ್ನ ಎಲ್ಲಾ ಪ್ರತಿವಾದಿಗಳಿಗೂ ಕೊಡಬೇಕು ಅಂತ ಹೇಳಿ ನ್ಯಾಯಪೀಠ ಸೂಚನೆಯನ್ನ ಕೊಟ್ಟಿದೆ. ಸೊ ಲೋಕಾಯುಕ್ತ ತನಿಖೆ ಏನಾಗುತ್ತೆ ಹಂಗಾದ್ರೆ ಅಲ್ಲಿವರೆಗೂ ಲೋಕಾಯುಕ್ತ ತನಿಖೆಯನ್ನ ಮುಂದುವರಿಸಬಹುದು ಅಂತ ಹೈಕೋರ್ಟ್ ಹೇಳಿದೆ. ಆದ್ರೆ ಯಾವುದೇ ರೀತಿಯಲ್ಲೂ ವರದಿ ಸಲ್ಲಿಕೆ ಮಾಡುವಂತಿಲ್ಲ ಅಂತ ನ್ಯಾಯಪೀಠ ಹೇಳಿದೆ. ಲೋಕಾಯುಕ್ತ ಅಧಿಕಾರಿಗಳು ತನಿಖೆಯನ್ನ ಮುಂದುವರಿಸಬಹುದು, ಆದ್ರೆ ವರದಿಯನ್ನ ಸಲ್ಲಿಕೆ ಮಾಡುವಂತಿಲ್ಲ. ಇನ್ನು ವಿಚಾರಣೆ ಮಧ್ಯದಲ್ಲೂ ಕೂಡ ಒಂದಿಷ್ಟು ಆಕ್ಷೇಪಣೆ ಅರ್ಜಿಗಳು ಕೋರ್ಟ್ಗೆ ಸಲ್ಲಿಕೆ ಆಗಿರೋದ್ರಿಂದ ಅದನ್ನ ಎಲ್ಲ ಆಕ್ಷೇಪಣೆಗಳನ್ನ ಸಲ್ಲಿಕೆ ಆಗಿರುವಂತಹ ಆಕ್ಷೇಪಣೆಗಳನ್ನ ಪ್ರತಿವಾದಿಗಳಿಗೆ ಕೊಡಬೇಕು. ಜನವರಿ 27ರ ಬೆಳಗ್ಗೆ 10ವರೆಗೆ ಅರ್ಜಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ಸಮಯ ಮತ್ತೆ ದಿನಾಂಕವನ್ನ ನಿಗದಿ ಮಾಡಿದೆ ಧಾರವಾಡದ ಹೈಕೋರ್ಟ್. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ. ವೆರಿ ಕ್ವಿಕ್ ಆಗಿ ಇವತ್ತಿನ ವಾದ ಪ್ರತಿವಾದ ಮುಗ್ದಂಗ್ ಕಾಣಿಸ್ತಾ ಇದೆ. ಹೈಲೈಟ್ಸ್ ಏನೇನಿದೆ? ಶರ್ಮಿತಾ, ಹೈಕೋರ್ಟ್ ನ ನಾಗಪ್ರಸನ್ನ ಅವರ ಬೆಂಚ್ ನಲ್ಲಿ ಇವತ್ತು ಸಿಎಂ ಹಗರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣವನ್ನು ಸಿಬಿಐಗೆ ಕೊಡಬೇಕು ಅಂತ ಸ್ನೇಹಮಯಿ ಕೃಷ್ಣ ಸಲ್ಲಿಸಿದಂತ ಅರ್ಜಿ ವಿಚಾರಣೆ ಆಯಿತು. ಇವತ್ತು ಅರ್ಜಿ ವಿಚಾರಣೆಯನ್ನ ಕ್ವಿಕ್ ಆಗಿ ತಗೊಂಡ ಸಂದರ್ಭದಲ್ಲಿ ಮೊದಲನೇದಾಗಿ ಸ್ನೇಹಮಯಿ ಕೃಷ್ಣ ಪರ ವಕೀಲರು ಕೂಡ ಅಷ್ಟೇ ಇವತ್ತು ವಾದವನ್ನ ಮಂಡನೆ ಮಾಡ್ತಾರೆ. ಪಣೀಂದರ್ ಸಿಂಗ್ ಕೂಡ ಅಷ್ಟೇ ವಾದ ಮಂಡನೆ ಮಾಡುವಂತ ಸಂದರ್ಭದಲ್ಲಿ ಈ ದೂರುದಾರರು 24ನೇ ತಾರೀಕು ಅಂದ್ರೆ ಡಿಸೆಂಬರ್ 24ರಂದು ಈಗಾಗಲೇ ಅಫಿಡೇವಿಟ್ ಕೂಡ ಹಾಕಿದ್ದಾರೆ. ಅದರ ಒಂದಷ್ಟು ಸಾಲುಗಳನ್ನು ಕೂಡ ಅಷ್ಟೇ ಇವತ್ತು ಜಸ್ಟಿಸ್ ನಾಗಪ್ರಸನ್ನ ಅವರು ಮುಂದೆ ಇಡುವಂತ ಒಂದು ಕೆಲಸವನ್ನ ಮಾಡಿದ್ರೆ. ಈ ಒಂದು ಸಂದರ್ಭದಲ್ಲಿ ಲೋಕಾಯುಕ್ತದಲ್ಲಿ ಕೆಲಸ ಮಾಡ್ತಿರುವಂತಹ ಅಧಿಕಾರಿಗಳು ಸ್ಟೇಟ್ ಸರ್ವಿಸ್ ನಿಂದ ಬಂದಂತವರಾಗಿದ್ದಾರೆ. ಇದರ ಸಂಪೂರ್ಣವಾಗಿ ಪಾರದರ್ಶಕವಾದ ತನಿಖೆ ಆಗೋದಿಲ್ಲ. ಯಾಕಂದ್ರೆ ಅವರು ಸರ್ಕಾರದ ಅಧೀನದಲ್ಲಿರುವಂತಹ ಕಾರಣಕ್ಕೋಸ್ಕರ ಇವರು ನಡೆಸ್ತಿರುವಂತಹ ತನಿಖೆ ಎಷ್ಟರ ಮಟ್ಟಿಗೆ ಸಮಂಜಸ ಅನ್ನುವಂಥದ್ದನ್ನು ಕೂಡ ಅಷ್ಟೇ ಅವರು ನಾಗಪ್ರಸನ್ನ ಅವರು ಮುಂದೆ ಇಡ್ತಾರೆ. ಇದರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರು ಪತ್ನಿ ಕೂಡ ಅಷ್ಟೇ 14 ಸೈಟ್ಗಳನ್ನ ಕೂಡ ಈಗಾಗಲೇ ಮೂಡಾಗೆ ವಾಪಸ್ಸನ್ನ ಕೊಟ್ಟಿದ್ದಾರೆ. ಆ ಒಂದು ಕಾರಣಕ್ಕೋಸ್ಕರ ಈ ಒಂದು ಮೂಡ ಹಗರಣ ಕೇವಲ 56,000 ಕೋಟಿಗಳ ಹಗರಣ ಆಗಿರುವಂತ ಕಾರಣಕ್ಕೋಸ್ಕರ ಇದುವರೆಗೂ ಇಡಿ ಅವರು ಕೂಡ ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಾರೆ. ಇಡಿ ಅಧಿಕಾರಿಗಳು ಕೂಡ ಅಷ್ಟೇ ಮೂಡದ ಮೇಲೆ ದಾಳಿಯನ್ನ ಮಾಡಿದ್ರು. ದಾಳಿ ಮಾಡಿ ಅವರು ಕೂಡ ಅಷ್ಟೇ ಒಂದಷ್ಟು ಕಡತಗಳನ್ನು ಕೂಡ ಅಷ್ಟೇ ಪರಿಶೀಲನೆ ಮಾಡಿದ್ರೆ. ಈ ಒಂದು ಸಂದರ್ಭದಲ್ಲಿ ಸುಮಾರು 140
ಕಡತಗಳು ಕೂಡ ಅಷ್ಟೇ ಅಲ್ಲಿಂದ ಫೈಲ್ಗಳು ನಾಪತ್ತೆ ಆಗಿದೆ ಅನ್ನುವಂಥದ್ದನ್ನು ಕೂಡ ಅಷ್ಟೇ ಈಗಾಗಲೇ ಇದೆ. ಯಾಕಂದ್ರೆ ಆ 140 ಫೈಲ್ಗಳೇನು ಅಲ್ಲಿಂದ ನಾಪತ್ತೆ ಆಗಿತ್ತು ಆ ಒಂದು ಫೈಲ್ಗಳೇ ಪ್ರಮುಖವಾದಂತ ಸಾಕ್ಷ್ಯಗಳಾಗಿತ್ತು. ಯಾಕಂದ್ರೆ IAS ಅಧಿಕಾರಿ ನೇತೃತ್ವದಲ್ಲಿ ಇವರು ಒಂದು ರೈಡ್ ಅನ್ನ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ IAS ಅಧಿಕಾರಿ ನೇತೃತ್ವದ ತಂಡ ಏನಿತ್ತು ಆ ಒಂದು ತಂಡ 140 ಫೈಲ್ಗಳನ್ನ ಅಲ್ಲಿಂದ ಕದ್ಕೊಂಡು ಹೋಗಿದ್ದಾರೆ. ಅದರಲ್ಲಿರುವಂತಹ ಪ್ರಮುಖವಾದ ಸಾಕ್ಷ್ಯಗಳನ್ನ ನಾಶ ಮಾಡುವಂತ ಒಂದು ಕೆಲಸವನ್ನ ಮಾಡಿದ್ದಾರೆ ಇವರು. ಇಂತಹ ಸಂದರ್ಭದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಅದನ್ನ ಇನ್ವೆಸ್ಟಿಗೇಷನ್ ಮಾಡಿದ್ರೆ ಎಷ್ಟರ ಮಟ್ಟಿಗೆ ಸಮಂಜಸ ಆಗುತ್ತೆ ಅನ್ನುವಂಥದ್ದನ್ನು ಕೂಡ ಅಷ್ಟೇ ವಾದವನ್ನ ಮಂಡನೆಯನ್ನ ಮಾಡ್ತಾರೆ. ಅದರ ಜೊತೆಗೆ ಪ್ರಮುಖವಾಗಿ ಈ ಒಂದು ಪ್ರಕರಣವನ್ನ ಸಂಪೂರ್ಣವಾಗಿ CBIಗೆ ಕೊಡಬೇಕು. CBIಗೆ ಕೊಟ್ಟಂತಹ ವೇಳೆಯಲ್ಲಿ ಮಾತ್ರ ಪಾರದರ್ಶಕವಾದಂತಹ ಒಂದು ತನಿಖೆ ಆಗುತ್ತೆ ಅನ್ನುವಂಥದ್ದನ್ನು ಕೂಡ ಅಷ್ಟೇ ಈಗಾಗಲೇ ಹೇಳಿದ್ದಾರೆ. ಆ ಒಂದು ಕಾರಣಕ್ಕೋಸ್ಕರ ಇವತ್ತು ಕೇವಲ ಸ್ನೇಹಮಯಿ ಕೃಷ್ಣ ಅವರ ಪರ ವಕೀಲರ ಫಣೀಂದರ್ ಸಿಂಗ್ ಮಾತ್ರ ವಾದವನ್ನ ಮಂಡನೆ ಮಾಡಿದ್ರು. ಸದ್ಯಕ್ಕೆ ಈ ಒಂದು ಅರ್ಜಿ ವಿಚಾರಣೆಯನ್ನ 27ನೇ ತಾರೀಕಿಗೆ ಮುಂದೂಡಲಾಗಿರುವಂತದ್ದು. 27ಕ್ಕೆ ಮುಂದೂಡಿದ್ದು ಲೋಕಾಯುಕ್ತ ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡಬಹುದು. ಯಾವುದೇ ಕಾರಣಕ್ಕೂ ಲೋಕಾಯುಕ್ತ ಪೊಲೀಸ್ ಇನ್ವೆಸ್ಟಿಗೇಷನ್ ನಿಲ್ಲಿಸುವಂತಿಲ್ಲ. ಇದರ ಜೊತೆಗೆ 27ಕ್ಕೆ ಏನು ಅರ್ಜಿ ವಿಚಾರಣೆ ಆಗುತ್ತೆ 26ನೇ ತಾರೀಕಿನಂದು ಲೋಕಾಯುಕ್ತ ಪೊಲೀಸರು ಏನು ಇನ್ವೆಸ್ಟಿಗೇಷನ್ ಮಾಡಿದ್ರೆ ಅದರ ಒಂದು ರಿಪೋರ್ಟ್ ಅನ್ನು ಕೂಡ ಅಷ್ಟೇ ಹೈಕೋರ್ಟ್ಗೆ ಸಬ್ಮಿಟ್ ಮಾಡಬೇಕು ಅನ್ನುವಂಥದ್ದನ್ನು ಕೂಡ ಈಗಾಗಲೇ ನಾಗಪ್ರಸನ್ನ ಅವರು ಹೇಳಿರುವಂತದ್ದು. ಒಟ್ಟಿನಲ್ಲಿ ಇವತ್ತು ಮತ್ತೊಮ್ಮೆ ರವಿವರ್ಮ ಕುಮಾರ್ ಅವರು ಕೂಡ ವಾದ ಮಂಡನೆ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ರು. ಆದ್ರೆ ಎಲ್ಲೋ ಒಂದ್ ಕಡೆ ಈ ಒಂದು ಅರ್ಜಿ ವಿಚಾರಣೆಯನ್ನ ಜನವರಿ 27ಕ್ಕೆ ಮುಂದೂಡಿದ್ದು. ಎಲ್ಲೋ ಒಂದ್ ಕಡೆ ಈ ಒಂದು 27ನೇ ತಾರೀಕಿನಲ್ಲಿ ಏನಾಗುತ್ತೆ ಈ ಒಂದು ಪ್ರಕರಣವನ್ನ CBIಗೆ ಕೊಡ್ತಾರೆ ಅಥವಾ ಲೋಕಾಯುಕ್ತ ಪೊಲೀಸರನ್ನ ಇನ್ವೆಸ್ಟಿಗೇಷನ್ ಕಂಟಿನ್ಯೂ ಮಾಡ್ತಾರೆ ಅನ್ನುವಂಥದ್ದು ಗೊತ್ತಾಗುತ್ತೆ ಶರ್ಮಿತಾ. ಫೈನ್, ಕಾದ್ ನೋಡೋಣ. ಥ್ಯಾಂಕ್ ಯು ಸೋ ಮಚ್ ಮಂಜು ಆರ್ಯ ತಮ್ಮ ಇನ್ಫಾರ್ಮೇಶನ್ಗೆ.